ನಮಸ್ಕಾರ ಎಲ್ಲರಿಗೂ. ನಾವು ರೀ ಇವತ್ತು ಮಡಿಕೆ ಕಾಳು ಪಲ್ಯ ಮಾಡಿ ತೋರ್ಸತ್ತೀವಿ ರೀ. ಈ ಮಡಿಕೆ ಕಾಳು ಪಲ್ಯ ಐತ್ರಲ್ಲ, ಚಪಾತಿ ರೊಟ್ಟಿ ಎಲ್ಲದಕ್ಕೂ ಭಾಳ ಸೂಪರ್ ಕಾಂಬಿನೇಷನ್ ಆಕತ್ರಿ. ಈ ಮಡಿಕೆ ಕಾಳು ಪಲ್ಯ ಮಾಡಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿವ್ರಿ. ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಹಾಕಿದ್ದೀವಿ ರೀ. ಅವನ್ನ ಪೂರ್ತಿ ಎಂತಿ ಚೆಂದಾಗಿ ಮಿಕ್ಸ್ ಆದ್ಮೇಲೆ ಅದಕ್ಕೆ ಟೊಮೆಟೊ ತಂದು ಹಾಕಿದ್ದೀವಿ ರೀ. ಟೊಮೆಟೊ ಜಲ್ದಿ ಸಾಫ್ಟ್ ಆಗ್ಬೇಕಂದ್ರೆ ಅದಕ್ಕಿಂತ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಆಮೇಲೆ ರೀತಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ರಿ. ಅದನ್ನು ಚೆಂದಂಗೆ ತಿರುವಾಡ್ರಿ. ಆ ತಿರುವಾಡಿ ಆಮೇಲೆ ಇದಕ್ಕೆ ಕರಿಬೇವು ತಂದು ಹಾಕ್ರಿ. ಕರಿಬೇವು ಹಾಕಿ ಆಮೇಲೆ ಅದನ್ನು ತಿರುವಾಡಿ ಇದಕ್ಕಿಂತ ಮನ್ಯಾಗ ಮಾಡ್ಕೊಂಡಿದ್ದ ಮೊಳಕೆ ಕಳೆದವ್ರಿ. ಆ ಮೊಳಕೆ ಕಾಳನ್ನು ಇದ್ರಾಗ ತಂದು ಹಾಕಿ ಅವನು ಪೂರ್ತಿ ಅಂತಿ ಚೆಂದಂಗೆ ತಿರುವಾಡ್ರಿ. ಆಮೇಲೆ ನಿಂತು ಇದಕ್ಕೆ ಖಾರ ಎಷ್ಟು ಬೇಕು ನೋಡಿ ಕೆಂಪು ಖಾರ ಹಾಕ್ರಿ. ನೀವು ಬೇಕಾರೆ ಹಸಿ ಖಾರ ಹಾಕಿನೂ ಮಾಡ್ಬೋದ್ರಿ. ಈಗ ನೋಡ್ರಿ ಅದನ್ನು ಪೂರ್ತಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಒಂದ್ಸಲ ಎಂತಿ ಅದ್ರ ಮ್ಯಾಲೆ ಲಿಡ್ ಮುಚ್ಚ್ರಿ. ಲಿಡ್ ಮುಚ್ಚಿ ಆಮೇಲೆ ತೆಗೆದಂತಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿರ ಮಡಿಕೆ ಕಾಳು ಪಲ್ಯ ರೆಡಿ ಆತ್ರಿ. ಈ ಮಡಿಕೆ ಕಾಳು ಪಲ್ಯ ಎಂತಿ ಭಾಳ ರುಚಿಯಾಗಿರ್ತೈತಿ. ಟ್ರೈ ಮಾಡಿ ನೋಡ್ರಿ. ಈಗ ನೋಡ್ರಿ ನಾವು ಸರ್ವ್ ಮಾಡತ್ತಿದ್ದೀವಿ. ಈ ಪಲ್ಯ ಎಷ್ಟು ಚೆಂದ ಕಾಣತ್ತಿತ್ತಿಲ್ರಿ, ನೀವು ಒಮ್ಮೆ ಟ್ರೈ ಮಾಡಿರಿ.